ನಮಗೆ ಶಕ್ತಿ ಬೇಕು ಅಂದರೆ ಅದನ್ನು ಉತ್ಪತ್ತಿ ಮಾಡೋದು ಲಿವರ್ನ ಕೆಲಸ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಈ ಎರಡರಲ್ಲಿ ಯಾವುದೇ ಒಂದು ಜಾಸ್ತಿ ಆದರೂ ಕೂಡ ನಮಗೆ ಕೆಲವೊಂದು ಕಾಯಿಲೆಗಳು ಬರುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡೋ ಕೆಲಸನೂ ಕೂಡ ಲಿವರ್ ಮಾಡುತ್ತೆ. ಹಾಗಾಗಿ ಲಿವರ್ ತುಂಬಾ ಇಂಪಾರ್ಟೆಂಟು. ನಮ್ಮ ಲಿವರನ್ನು ನಾವು ಚೆನ್ನಾಗಿ ಇಟ್ಕೊಬೇಕು ಅಂದರೆ ಇವಾಗ ಒಂದಿಷ್ಟು ಆಹಾರಗಳನ್ನು ನಾನು ಹೇಳ್ತೀನಿ, ಅದನ್ನೆಲ್ಲ ನಾವು ತಿಂತಾ ಬರೋದ್ರಿಂದ ನಮ್ಮ ಲಿವರ್ ಏನಾಗುತ್ತೆ, ಲಿವರಲ್ಲಿ ಏನೇ ಕೆಟ್ಟ ಕಬ್ಬಿನಾಂಶ ಇದ್ದರೂ ಕೂಡ ಅದನ್ನು ಕರಗಿಸ್ಬಿಟ್ಟು ಅದು ನಮ್ಮ ಲಿವರ್ನ ಆರೋಗ್ಯವಾಗಿ ಚೆನ್ನಾಗಿ ಇಟ್ಕೊಳೋದಕ್ಕೆ ಈ ಎಲ್ಲ ಆಹಾರ ಪದಾರ್ಥಗಳು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಲಿವರ್ ಚೆನ್ನಾಗಿ ಇಟ್ಕೊಬೇಕು ಅಂದರೆ ನಾವು ಯಾವೆಲ್ಲ ಆಹಾರ ಪದಾರ್ಥಗಳನ್ನ ತಿನ್ನಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ನಾನು ಹೇಳಿರುವಂಥ ಇಷ್ಟು ಆಹಾರ ಪದಾರ್ಥಗಳನ್ನು ನೀವು ತಿಂತಾ ಬರೋದ್ರಿಂದ ನಮ್ಮ ಲಿವರ್ ತುಂಬಾ ಚೆನ್ನಾಗಿರುತ್ತೆ. ಲಿವರ್ನ ಆರೋಗ್ಯ ಹಾಳಾಗಿದ್ದರೂ ಕೂಡ ಅದನ್ನು ಸರಿ ಮಾಡೋದಕ್ಕೆ ಈ ಆಹಾರ ಪದಾರ್ಥಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ಹಾಗಾದರೆ ಒಂದೊಂದನೇ ಯಾವುದ್ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ನೇ ಬಂದುಬಿಟ್ಟು ಮೊಟ್ಟೆ ನಮ್ಮ ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನಾವು ಪ್ರತಿದಿನ ಒಂದೊಂದು ಮೊಟ್ಟೆನ ತಿಂತಾ ಬರೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಲಿವರ್ನ ಆರೋಗ್ಯ ತುಂಬಾ ಚೆನ್ನಾಗಿರೋದಕ್ಕೆ ಮೊಟ್ಟೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ಕೋಸು, ಬ್ರೊಕೊಲಿ. ಇದರಲ್ಲಿ ಹೈ ಫೈಬರ್ ಅಂಶ ಇರುತ್ತೆ. ನಮ್ಮ ಕರುಳಿನ ಆರೋಗ್ಯಕ್ಕಂತೂ ಇದು ತುಂಬಾ ಒಳ್ಳೆಯದು. ನಮ್ಮ ಲಿವರ್ ಕ್ಲೀನಾಗಿ ಇರಲು ಇದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಬಿಟ್ಟು ನೀವು ಮಾರ್ನಿಂಗ್ ಕುಡಿತಾ ಬರ್ರಿ. ಇದರಿಂದ ಸರಿಯಾಗಿ ಜೀರ್ಣ ಆಗುತ್ತೆ. ಲಿವರಲ್ಲಿರುವ ಪಿತ್ತರಸನೂ ಕೂಡ ಇಂಪ್ರೂವ್ ಆಗುತ್ತೆ. ಫ್ಯಾಟು ಅಷ್ಟೇ ಸರಿಯಾಗಿ ಡೈಜೆಷನ್ ಆಗುತ್ತೆ. ಕರುಳಿನ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಬೇಡವಾಗಿರುವಂತಹ ಟಾಕ್ಸಿನ್ಸನ್ನು ಹೊರಹಾಕೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಹಾಗಾಗಿ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡ್ಬಿಟ್ಟು ನೀವು ಡೈಲಿ ಮಾರ್ನಿಂಗ್ ಕುಡಿತಾ ಬರೋದ್ರಿಂದ ನಮ್ಮ ಲಿವರ್ನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬಾದಾಮಿನೂ ಅಷ್ಟೇ ನಮ್ಮ ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು 8 ರಿಂದ 10 ಬಾದಾಮಿನ ರಾತ್ರಿ ನೆನೆಸಿ ಇಟ್ಟು ಬೆಳಗ್ಗೆ ಎದ್ದುಬಿಟ್ಟು ಸಿಪ್ಪೆ ತೆಗೆದು, ನೆನೆಸಿರುವಂತಹ ಬಾದಾಮಿಯಲ್ಲಿರುವ ಸಿಪ್ಪೆನ ತೆಗೆದುಬಿಟ್ಟು ನೀವು ಡೈಲಿ ಒಂದು 8 ರಿಂದ 10 ಬಾದಾಮಿನ ತಿಂತಾ ಬರೋದ್ರಿಂದ ನಮ್ಮ ಕರುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಬೇಕು. ಏಕೆಂದರೆ ಬೆಳ್ಳುಳ್ಳಿ ಲಿವರ್ನ ಆಕ್ಟಿವೇಟ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಬೆಳ್ಳುಳ್ಳಿನೂ ಅಷ್ಟೇ ನಮ್ಮ ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದ್ರ ಜೊತೆಗೆ ಮತ್ತು ಶುಂಠಿನೂ ಅಷ್ಟೇ ನಾವು ದಿನನಿತ್ಯದ ತಿಂಡಿ ಏನು ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಶುಂಠಿಯ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ. ಪ್ರತಿದಿನ ಸ್ವಲ್ಪ ಶುಂಠಿನ ನೀವು ಯೂಸ್ ಮಾಡ್ತಾ ಬರೋದ್ರಿಂದ ನಮ್ಮ ಕರುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರೂಟ್ಸಲ್ಲಿ ಹೇಳಬೇಕು ಅಂತಂದರೆ ಪೊಮೊಗ್ರೇನೇಟ್ ಜಾಸ್ತಿ ಯೂಸ್ ಮಾಡಬೇಕು. ಬ್ಲ್ಯಾಕ್ಬೆರಿ, ಬ್ಲೂಬೆರಿ, ರಸ್ಬೆರಿ, ನೇರಳೆ ಹಣ್ಣು ಇವನ್ನೆಲ್ಲ ನಾವು ಜಾಸ್ತಿ ತಿಂತಾ ಬರೋದ್ರಿಂದ ಲಿವರಲ್ಲಿ ಯಾವುದೇ ಥರ ಡ್ಯಾಮೇಜ್ ಆಗದೇ ಇರುವ ಹಾಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಲಿವರಲ್ಲಿ ಬರುವ ಉರಿಯೂತವನ್ನು ಸಹ ಇದು ಕಡಿಮೆ ಮಾಡುತ್ತೆ. ನಮ್ಮ ಲಿವರ್ನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇಷ್ಟು ಹಣ್ಣನ್ನು ನಾವು ಯೂಸ್ ಮಾಡಬೇಕು ಚೆನ್ನಾಗಿ. ನೆಕ್ಸ್ಟ್ ಬಂದುಬಿಟ್ಟು ಅರಿಶಿನೂ ಅಷ್ಟೇ ನಾವೆಲ್ಲರೂ ಡೈಲಿ ಯೂಸ್ ಮಾಡ್ತೀವಲ್ವ. ಇದರಲ್ಲಿ ಕರ್ಕ್ಯೂರಿಯಂ ಅನ್ನುವ ಒಂದು ಇದು ಇರುತ್ತೆ. ಸೊ ಇದು ನಮ್ಮ ಕರುಳಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾವು ಡೈಲಿ ಒಂದು ಚಿಟಿಕೆ ಅರಿಶಿನವನ್ನು ಬಳಸ್ತಾ ಬರೋದ್ರಿಂದ ನಮ್ಮ ಕರುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಲಿವರಲ್ಲಿ ಯಾವುದೇ ಥರ ಇನ್ಫೆಕ್ಷನ್ ಆಗದೇ ಇರುವಾಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅರಿಶಿನೂ ಅಷ್ಟೇ ತುಂಬಾ ಒಳ್ಳೆಯದು. ಸೊ ಅರಿಶಿನದ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ನನ್ನ ಒಂದು ಚಾನಲಲ್ಲಿ. ಸೊ ಇದನ್ನು ನಾವು ಅರಿಶಿನ ಯೂಸ್ ಮಾಡೋದ್ರಿಂದ ನಮ್ಮ ಕರುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಗ್ರೀನ್ ಸೊಪ್ಪುಗಳು ಏನು ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಿ, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಅರ್ಬೆ ಸೊಪ್ಪು, ಈ ಎಲ್ಲ ಸೊಪ್ಪುಗಳನ್ನು ನಾವು ಜಾಸ್ತಿ ಯೂಸ್ ಮಾಡ್ತಾ ಬರೋದ್ರಿಂದ ಲಿವರಲ್ಲಿರುವ ಫ್ಯಾಟನ್ನು ಕಡಿಮೆ ಮಾಡುತ್ತೆ. ಏಕೆಂದರೆ ಇದರಲ್ಲಿ ಹೈ ಫೈಬರ್ ಇದೆ. ಫ್ಯಾಟಿ ಲಿವರ್ ಪ್ರಾಬ್ಲಮನ್ನು ಕಡಿಮೆ ಮಾಡೋದಕ್ಕೆ ಸೊಪ್ಪುಗಳು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಹಾಗಾಗಿ ಸೊಪ್ಪುಗಳನ್ನ ಜಾಸ್ತಿ ತಿನ್ನಿ. ಅದರಲ್ಲಿ ಗ್ರೀನ್ ಸೊಪ್ಪುಗಳನ್ನ ಜಾಸ್ತಿ ತಿನ್ನಿ. ಪಾಲಕ್ ಸೊಪ್ಪು ಅಂತೂ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪು ಅಷ್ಟೇ ತುಂಬಾ ಒಳ್ಳೆಯದು. ಇದ್ರ ಬಗ್ಗೆಯೂ ಅಷ್ಟೇ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ಸ್ ಬೇಕಂದ್ರೂ ಅಷ್ಟೇ ನನ್ನ ಚಾನಲಲ್ಲಿ ನೀವು ವಾಚ್ ಮಾಡ್ಬೋದು. ಇದ್ರ ಜೊತೆಗೆ ಪ್ರೋಬಯೋಟಿಕ್ ಫುಡ್ಡನ್ನು ತೊಗೊಬೇಕು. ಆಗ ನಮ್ಮ ಬಾಡಿಯಲ್ಲಿ ಇರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ನಮ್ಮ ಬಾಡಿಯಲ್ಲಿರುವ ಟಾಕ್ಸಿನ್ಸನ್ನು ಹೊರಹಾಕೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಲಿವರ್ ಆರೋಗ್ಯ ಚೆನ್ನಾಗಿರೋದಕ್ಕೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಪ್ರೋಬಯೋಟಿಕ್ ಇರುವಂಥ ಆಹಾರಗಳನ್ನು ತಿನ್ನೋದು ಅಷ್ಟೇ ತುಂಬಾ ಒಳ್ಳೆಯದು. ಪ್ರೋಬಯೋಟಿಕ್ ಅಂದರೆ ಇವಾಗ ರಾತ್ರಿಯನ್ನು ನಾವು ಬೆಳಗ್ಗೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಯಾಕೆಂದರೆ ಅದು ಒಂದು ಬೆಸ್ಟ್ ಪ್ರೋಬಯೋಟಿಕ್ಕು. ಅದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿರುತ್ತೆ. ಸೊ ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಹಿಂದಿನವರೆಲ್ಲ ತುಂಬ ಗಟ್ಟಿಮುಟ್ಟಾಗಿರ್ತಿದ್ರು. ಅದಕ್ಕೆ ಯಾಕಂದರೆ ಅವರು ರಾತ್ರಿ ಅನ್ನವನ್ನು ಜಾಸ್ತಿ ಯೂಸ್ ಮಾಡ್ತಿದ್ರು. ತಂಗ್ಳು ಐಟಮ್ಸನ್ನ ಅವರು ಜಾಸ್ತಿ ಯೂಸ್ ಮಾಡ್ತಿದ್ರು. ಅದು ಗೊತ್ತಿಲ್ಲದೇ ಅವರು ತಿಂದ್ರೂ ಕೂಡ ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗುತ್ತೆ. ಸೊ ಯಾಕೆ ಅಂದರೆ ಅದರಲ್ಲಿ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿರುತ್ತೆ. ಸೊ ರಾತ್ರಿ ಅನ್ನನ ನಾವು ಬೆಳಗ್ಗೆ ತಿನ್ನೋದ್ರಿಂದ ತುಂಬಾ ನಮ್ಮ ಆರೋಗ್ಯಕ್ಕೆ ಲಾಭ ಇದೆ. ಜೊತೆಗೆ ಮೊಸರು ತಿನ್ನೋದು ಅಷ್ಟೇ. ಮೊಸರೂ ಅಷ್ಟೇ ಒಂದು ಒಳ್ಳೆಯ ಪ್ರಿಬಯೋಟಿಕ್ಕು. ಅದರಲ್ಲೂ ಅಷ್ಟೇ ತುಂಬಾ ಒಳ್ಳೆಯ ಐಟಮ್ಸ್ ನಮ್ಮ ಲಿವರಿಗೆ ಬೇಕಿರುವಂಥ ಒಳ್ಳೆಯ ಅಂಶ ಮೊಸರಿನಲ್ಲೂ ಇರುತ್ತೆ. ಸೊ ಮೊಸರು ಯೂಸ್ ಮಾಡೋದ್ರಿಂದಲೂ ಅಷ್ಟೇ ನಮ್ಮ ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ಇದ್ರ ಜೊತೆಗೆ ಪುದೀನ ಎಲೆಗಳನ್ನ ತೊಗೊಳ್ಳಿ. ಪುದೀನ ಎಲೆಗಳನ್ನ ತಗೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಒಂದು 4ರಿಂದ 5 ಪುದೀನ ಎಲೆಗಳನ್ನ ತೊಗೊಂಡು ಪೇಸ್ಟ್ ಮಾಡ್ಕೊಳ್ಳಿ. 1 ಲೋಟ ನೀರಿಗೆ 1 ಸ್ಪೂನಷ್ಟು ಪುದೀನ ಪೇಸ್ಟನ್ನು ಹಾಕಿ, 1 ಚಿಟಿಕೆ ಬ್ಲ್ಯಾಕ್ ಸಾಲ್ಟನ್ನು ಹಾಕಿ, ಸ್ವಲ್ಪ ನಿಂಬೆ ರಸವನ್ನು ಹಾಕಿಬಿಟ್ಟು ನಾವು ವೀಕ್ಲಿ 1 ಟೈಮ್ ಇದನ್ನು ಕುಡಿಯೋದ್ರಿಂದ, ಈ ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಕರುಳು ಕ್ಲೀನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ತಿನ್ನಿ. ಡೈಲಿ ಒಂದೊಂದು ಸ್ವಲ್ಪ ತುಪ್ಪ ತಿನ್ನೋದ್ರಿಂದನೂ ಅಷ್ಟೇ ನಮ್ಮ ಕರುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಅವಕಾಡೋನು ತಿಂತಾ ಬನ್ನಿ. ಅದು ಅಷ್ಟೇ ನಮ್ಮ ಕರುಳಿನ ಆರೋಗ್ಯ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನಾನ್ ವೆಜಿಟೇರಿಯನ್ ಆದರೆ ನೀವೇನಾದ್ರು ಫ್ಯಾಟಿ ಫಿಶ್ ತಿನ್ಬೋದು. ಅದು ಕೂಡ ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಕರುಳನ್ನ ಶುದ್ಧಿ ಮಾಡೋದಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಮತ್ತು ಇನ್ನೊಂದು ಏನು ಅವಾಯ್ಡ್ ಮಾಡಬೇಕು ಅಂತಂದರೆ ಆಯಿಲ್ ಫುಡ್ಡನ್ನು ಜಾಸ್ತಿ ತಿನ್ನಬಾರ್ದು. ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಜಂಕ್ ಫುಡ್ ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬನ್ನಿ. ಕರೆದಿರುವಂತಹ ಬಜ್ಜಿ ಬೋಂಡ ಅದನ್ನೆಲ್ಲ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಮತ್ತು ಶುಗರನ್ನು ಜಾಸ್ತಿ ತಿನ್ನಬೇಡಿ. ಶುಗರು ನಮ್ಮ ಕರುಳಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಶುಗರನ್ನು ನೀವು ಅವಾಯ್ಡ್ ಮಾಡ್ತಾ ಬರಬೇಕು. ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಮೈದಾ ರಿಲೇಟೆಡ್ ಯಾವುದೇ ಪಿಜ್ಜಾ ಬರ್ಗರ್ ಆ ಥರದ್ದು ಯಾವುದೂ ಕೂಡ ತಿನ್ನಬಾರ್ದು. ಅದು ಯಾವುದೂ ಕೂಡ ನಮ್ಮ ಕರುಳಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸೊ ಕರುಳು ತುಂಬಾ ಇಂಪಾರ್ಟೆಂಟು. ನಮ್ಮ ಲಿವರ್ ಎಷ್ಟು ಚೆನ್ನಾಗಿ ಇಟ್ಕೊತೀವೋ ಅಷ್ಟು ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ಡೈಲಿ 30 ನಿಮಿಷ ವಾಕ್ ಮಾಡೋದ್ರಿಂದ ನಮ್ಮ ಕರುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ಡೈಲಿ ನಿಮಗೆ ಟೈಮ್ ಸಿಕ್ಕಾಗ ಸಂಜೆ ಆದರೂ ಓಕೆ, ಮಾರ್ನಿಂಗ್ ಆದರೂ ಓಕೆ, ಡೈಲಿ ಒಂದು 30 ಮಿನಿಟ್ಸ್ ನೀವು ವಾಕ್ ಮಾಡೋದು ನಮ್ಮ ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇದಿಷ್ಟನ್ನು ಫಾಲೋ ಮಾಡಿ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಎಕ್ಸೆಸ್ ಕ್ಯಾಲೋರಿನ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಸೊ ನಮ್ಮ ಡೈಲಿ ಎಷ್ಟು ಕ್ಯಾಲರಿ ತಿನ್ನಬೇಕು ಅಂತ ಇರುತ್ತಲ್ಲ, ಸೊ 1500ಇಂದ 2000 ಒಳಗಡೆ ಇರಬೇಕು ನಮ್ಮ ಓವರಾಲ್ ಊಟ. ಸೊ 3 ಟೈಮಿಂದು ಸೇರಿಬಿಟ್ಟು. ಸೊ ಅದಕ್ಕಿಂತ ಜಾಸ್ತಿ ನಾವೇನಾದ್ರು ತಿಂದಾಗ ನಮ್ಮ ಕರುಳಿಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಡೈಜೆಷನ್ ಸಮಸ್ಯೆ ಆಗೋ ಚಾನ್ಸಸ್ಸು ಇರುತ್ತೆ. ಫ್ಯಾಟಿ ಲಿವರ್ ಆಗಿ ಕನ್ವರ್ಟ್ ಆಗುತ್ತೆ ಆಗ. ಸೊ ಹಾಗಾಗಿ ನಮ್ಮ ಓವರಾಲ್ ಕ್ಯಾಲರಿನ ನಾವು ಕಮ್ಮಿ ಮಾಡ್ಕೊಬೇಕು. ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಸೊ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ, ಲಿವರ್ ಚೆನ್ನಾಗಿರಬೇಕು, ಅದು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೂ ಸಾಧ್ಯ. ನಮ್ಗೆ ಯಾವುದೇ ಥರ ಕಾಯಿಲೆಗಳು ಅದು ಯಾವುದು ಬರದೇ ಇರೋಂಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದು ನಮ್ಮ ಲಿವರು. ನಮಗೆ ಶಕ್ತಿ ಬೇಕು ಅಂದರೆ ನಮಗೆ ಅದರ ಶಕ್ತಿನ ಉತ್ಪತ್ತಿ ಮಾಡೋದು ಕೂಡ ನಮ್ಮ ಲಿವರು. ನಮ್ಮ ಲಿವರ್ ಕೆಲಸ ಮಿನರಲ್ಸು ಮತ್ತು ವಿಟಮಿನ್ಸನ್ನ ಬ್ಯಾಲೆನ್ಸ್ ಮಾಡೋದು. ಈ ಎರಡರಲ್ಲಿ ಯಾವುದೇ ಒಂದು ಏರುಪೇರು ಆದರೂ ಕೂಡ, ಒಂದು ಜಾಸ್ತಿ ಒಂದು ಕಡಿಮೆ ಆದರೂ ಕೂಡ ನಮಗೆ ಯಾವಾಗ ಕಾಯಿಲೆಗಳು ಬರುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡೋದು ಕೂಡ ಲಿವರ್ ಕೆಲಸ. ಸೊ ಹಾಗಾಗಿ ಲಿವರ್ ಚೆನ್ನಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ನಾನು ಹೇಳಿರುವಂಥ ಇಷ್ಟು ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟು ಆಹಾರ ಪದಾರ್ಥಗಳನ್ನು ನೀವು ತಿಂತಾ ಬರೋದ್ರಿಂದ ನಮ್ಮ ಲಿವರು ತುಂಬಾ ಚೆನ್ನಾಗಿರುತ್ತೆ. ಸೊ ಲಿವರಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಎಷ್ಟೆಲ್ಲ ಆಹಾರ ಪದಾರ್ಥಗಳನ್ನ ತಿನ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.